ಹಾಯ್ ಗೈಸ್, ನಮಸ್ತೆ ಎಲ್ರಿಗೂ. ಸಿ ಪಿ ಆರ್ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ನಿಫ್ಟಿನ ನಾವು ಹೇಗೆ ಅನಾಲಿಸಿಸ್ ಮಾಡ್ಬೋದು ಅಂತ ನೋಡೋಣ. ನಾವು ಒನ್ ಡೇ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಮಾರ್ಕೆಟ್ ಮೊನ್ನೆ ದಿನ ಇಲ್ಲಿ ಒಂದು ಬುಲ್ಲಿಶ್ ಅಟೆಂಪ್ಟ್ ಮಾಡಿದೆ. ಸೊ ಇದನ್ನು ನಾವೊಂದು ಸಪೋರ್ಟ್ ಆಗಿ ಕನ್ಸಿಡರ್ ಮಾಡ್ಬೋದು ಈ ಲೆವೆಲನ್ನು. ಸೊ ಹಾಗೆ ಪ್ರೀವಿಯಸ್ಲಿ ಮಾರ್ಕೆಟು ಈ ಲೆವೆಲಿಂದ ಕೆಳಗಡೆ ಬಿದ್ದಿದೆ. ಸೊ ಇದನ್ನು ಒಂದು ರೆಸಿಸ್ಟೆನ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಮಾರ್ಕೆಟ್ ಇದು ಈ ಬುಲ್ಲಿಶ್ ಇರೋದು ಇದೇ ರೀತಿ ಕಂಟಿನ್ಯೂ ಆಯ್ತಂದ್ರೆ ಮಾರ್ಕೆಟ್ ಇಲ್ಲಿ ತನಕ ಬರ್ಬೋದು, ಬಂದು ಇಲ್ಲಿ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ಬೋದು. ಮತ್ತು ರೆಸಿಸ್ಟೆನ್ಸ್ ಫೇಸ್ ಮಾಡ್ತು ಅಂದರೆ ಮಾರ್ಕೆಟ್ ಹೀಗೆ ಮತ್ತೆ ಕೆಳಗಡೆ ಬರ್ಬೋದು. ಇಲ್ಲ ಇದು ಬ್ರೇಕ್ಔಟ್ ಆಯಿತು ಅಂತ ಹೇಳಿದರೆ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಸೊ ಇವಾಗ ನೀವು ಯಾವುದೇ ರೀತಿಯಲ್ಲಿ ಬೈ ಸೈಡ್ ಇರ್ಬೋದು, ಸೆಲ್ ಸೈಡ್ ಇರ್ಬೋದು, ಸ್ವಿಂಗ್ ಟ್ರೇಡಿಂಗು ಅಥವಾ BTST ಈ ಥರದ ಟ್ರೇಡ್ಗಳನ್ನು ಮಾಡೋ ಹಾಗಿಲ್ಲ. ಯಾಕಂದರೆ ಇವಾಗ ಓವರ್ ನೈಟಲ್ಲಿ ಯಾವುದೇ ಥರ ನ್ಯೂಸ್ ಬರ್ಬೋದು. ಸೊ ಈಗ ಎಲ್ಲ ಕಡೆ ವಾರ್ ಸಿಚುವೇಶನ್ ಇರೋದ್ರಿಂದ ಓವರ್ ನೈಟ್ ಪೊಸಿಷನ್ಸು ಅಷ್ಟೊಂದು ಏನು ಸೇಫ್ ಅಲ್ಲ. ಸೊ ಏನು ಬೇಕಾರ ಆಗ್ಬೋದು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಆದರೆ ಇಂಟ್ರಾಡೇ ಟ್ರೇಡಿಂಗನ್ನು ಮಾಡಿ. ಅಂದರೆ ಈ ಸಿಚುವೇಶನಲ್ಲಿ ಮಾರ್ಕೆಟ್ ಕಂಪ್ಲೀಟು ಸ್ಟ್ರಕ್ಚರ್ ಈಗ ಬುಲ್ಲಿಶ್ಗೆ ಬಂತು ಅಂತ ಹೇಳಿದರೆ ನೀವು ಸ್ವಿಂಗ್ ಟ್ರೇಡಿಂಗು ಈ ಥರದ್ದನ್ನೆಲ್ಲ ಮಾಡ್ಬೋದು. ಸೊ ಹಾಗೆ ನಾವು 1 ಅವರಲ್ಲಿ ನೋಡೋದಾದರೆ ಮಾರ್ಕೆಟ್ ಮೊನ್ನೆ ದಿನ ಪ್ರೀವಿಯಸ್ ಮಂತ್ ಲೋ ಇಂದ ಸಪೋರ್ಟ್ ತಗೊಂಡಿದೆ. ಸಪೋರ್ಟ್ ತಗೊಂಡು ಮಾರ್ಕೆಟ್ ರಿವರ್ಸ್ ಆಗಿದೆ. ಬಟ್ ಇಲ್ಲೇನಾಗಿದೆ ಅಂತ ಹೇಳಿದರೆ ಮಂತ್ಲಿ CPR ಹತ್ರ ಮಾರ್ಕೆಟು ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾ ಇದೆ ಇವಾಗ. ಸೊ ಲಾಸ್ಟ್ ಟೈಮು ನೋಡಿ ಮಂತ್ಲಿ CPR ಈ ಲೆವೆಲಿಂದನೇ ಮಾರ್ಕೆಟ್ ಕೆಳಗಡೆ ಬಂದಿದೆ. ಇಲ್ಲಿ ಪ್ರೀವಿಯಸ್ ಮಂತ್ ಲೋ ಇಂದ ಮಾರ್ಕೆಟ್ ಸಪೋರ್ಟ್ ತಗೊಂಡು ಮೇಲೆ ಹೋಗಿದೆ. ಬಟ್ ಈ ಮಂತ್ಲಿ CPR ವೈಡರ್ ಇರೋದ್ರಿಂದ ಅಷ್ಟು ಈಸಿಯಾಗಿ ಬ್ರೇಕ್ ಆಗಲ್ಲ. ಏನಾದರೂ ಪಾಸಿಟಿವ್ ನ್ಯೂಸ್ ಬಂತು ಮಾರ್ಕೆಟಲ್ಲಿ, ತುಂಬ ಗ್ಯಾಪ್ ಅಪ್ ಆಯಿತು, ಈ ಥರ ಎಲ್ಲ ಆದರೆ ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಹೋಗ್ಬೋದು. ಇಲ್ಲಾಂದರೆ ಟೆಕ್ನಿಕಲಿ ಮಾರ್ಕೆಟು ನೆಗೆಟಿವೇ ಇದೆ ಇವಾಗಲೂ ಕೂಡ, ಏನು ಪಾಸಿಟಿವ್ ಆಗಿಲ್ಲ ಮಾರ್ಕೆಟಿಂದ. ಸೊ ಹಾಗೆ 15 ಮಿನಿಟ್ಸಲ್ಲಿ ನೋಡೋದಾದರೆ ಇದು ವೀಕ್ಲಿ ಟೈಮ್ ಫ್ರೇಮಲ್ಲಿ ವೀಕ್ಲಿ CPR 15 ಮಿನಿಟ್ಸಲ್ಲಿ ನೋಡೋದಾದರೆ ಮಾರ್ಕೆಟು ನೆಕ್ಸ್ಟ್ ವೀಕು ಅಂದರೆ ನಾಳೆ ಮಂಡೇ ಇಲ್ಲಿ ಈ CPR ಲೆವೆಲಲ್ಲಿ ಸಪೋರ್ಟ್ ತಗೊಳ್ತು ಅಂತ ಹೇಳಿದರೆ ನಾವು ಈ CPR ಲೆವೆಲ್ ತನಕ ಅಂದರೆ ಪ್ರೀವಿಯಸ್ ವೀಕ್ ಹೈ ಮತ್ತು ವೀಕ್ಲಿ R1 ಈ ಲೆವೆಲ್ ತನಕ ನಾವು ಟಾರ್ಗೆಟನ್ನು ಇಟ್ಕೊಂಡು ಟ್ರೇಡಿಂಗನ್ನು ಮಾಡ್ಬೋದು. ಅದೇ ಥರ ಇಲ್ಲಿ ವೀಕ್ಲಿ CPRನ್ನು 15 ಮಿನಿಟ್ಸಲ್ಲಿ ಇಲ್ಲಿ ಕೆಳಗಡೆ ಬ್ರೇಕ್ಔಟ್ ಆಯಿತು ಅಂತ ಹೇಳಿದರೆ ಇಲ್ಲಿ ಪ್ರೀವಿಯಸ್ ವೀಕ್ ಲೋ ಮತ್ತು ವೀಕ್ಲಿ R1 ವೀಕ್ಲಿ ಸಪೋರ್ಟ್ 1 ಈ ಲೆವೆಲ್ ತನಕ ನಾವು ಟ್ರೇಡ್ ಪ್ಲ್ಯಾನನ್ನು ಮಾಡ್ಬೋದು. ಇದು ಮತ್ತೆ ಬ್ರೇಕ್ ಡೌನ್ ಆಯಿತು ಅಂತ ಹೇಳಿದರೆ ಮತ್ತೆ ಕೆಳಗಡೆ ಟ್ರೇಡ್ ಪ್ಲ್ಯಾನ್ಗಳನ್ನು ಮಾಡ್ಬೋದು. ಹಾಗೆ 5 ಮಿನಿಟ್ಸಲ್ಲಿ ನೋಡೋದಾದರೆ ಇದು ಒಂದು ಇಂಟ್ರಾಡೇ ಸೆಟಪ್. ಇದರಲ್ಲಿ ನೋಡೋದಾದರೆ ನಾಳೆ ದಿನ ಮಾರ್ಕೆಟು ಈ CPR ಲೆವೆಲ್ ಹತ್ರ, CPR ಅಂತ ಹೇಳಿದರೆ ನಿಮಗೆ ಇದು 3 ಲೈನ್ ಸೇರಿಸಿ ಒಂದು ಝೋನ್ ಆಗುತ್ತೆ. ಇವಾಗ ಸಿಂಗಲ್ ಲೈನಾಗಿ ಯೂಸ್ ಮಾಡೋ ಹಾಗಿಲ್ಲ. ಕಂಪ್ಲೀಟ್ ಈ ಝೋನ್ ಇಲ್ಲಿ ಸಪೋರ್ಟ್ ತಗೊಳ್ತು ಅಂತ ಹೇಳಿದರೆ ನೆಕ್ಸ್ಟು ಪ್ರೀವಿಯಸ್ ಡೇ ಹೈ ಮತ್ತು ಡೈಲಿ R1 ಈ ಲೆವೆಲ್ ತನಕ ನಾವು ಟ್ರೇಡ್ ಪ್ಲ್ಯಾನ್ಗಳನ್ನು ಮಾಡ್ಬೋದು. ಇದು ಬ್ರೇಕ್ಔಟ್ ಆಯಿತು ಅಂತ ಹೇಳಿದರೆ ಹಾಗೆ ಮುಂದೆ R2 R3 ಈ ರೀತಿಯ ಲೆವೆಲ್ಗಳಿಗೆ ಟ್ರೇಡ್ ಪ್ಲ್ಯಾನ್ಗಳನ್ನು ಮಾಡ್ಬೋದು. ಹಾಗೆ ಈ CPR ಲೆವೆಲಲ್ಲಿ ಕೆಳಗಡೆ ಬ್ರೇಕ್ ಡೌನ್ ಆಯಿತು ಅಂತ ಹೇಳಿದರೆ ನಾವು ನೆಕ್ಸ್ಟು ಪ್ರೀವಿಯಸ್ ಡೇ ಲೋ ಮತ್ತು ಡೈಲಿ ಸಪೋರ್ಟ್ 1 ಈ ಲೆವೆಲ್ ತನಕ ಟ್ರೇಡ್ ಪ್ಲ್ಯಾನ್ಗಳನ್ನು ಮಾಡ್ಬೋದು. ಹಾಗೆ ಇದು ಪ್ರೀವಿಯಸ್ ಡೇ ಲೋ ಮತ್ತು ಈ ಡೈಲಿ R1 ಏನಿದೆ ಇದು ಬ್ರೇಕ್ ಡೌನ್ ಆಯಿತು ಅಂತ ಹೇಳಿದರೆ ನೆಕ್ಸ್ಟ್ R2 R3 R4 ಈ ಥರ ಟ್ರೇಡ್ ಪ್ಲ್ಯಾನ್ಗಳನ್ನು ಮಾಡ್ಬೋದು. ಸೊ ಇದು ಈಗ ನಿಫ್ಟಿದಾಯಿತು. ಹಾಗೆ ನಾವು ಸ್ಟಾಕ್ಸಲ್ಲಿ ನೋಡೋದಾದರೆ ನಾಳೆ ದಿನ ಮಂಡೇ ಈ ಸ್ಟಾಕ್ಸ್ಗಳಲ್ಲಿ ನಾವು ಟ್ರೆಂಡಿಂಗ್ ಆಗ್ಬೋದು. ಸ್ಟಾಕ್ಸ್ ಮ್ಯಾಕ್ಸ್ ಹೆಲ್ತ್ ಕೇರು, ಯುನೈಟೆಡ್ ಸ್ಪಿರಿಟ್ಸು, ಮುತ್ತೂಟು, ಏಷ್ಯನ್ ಪೇಂಟ್ಸು ಈ ರೀತಿಯ ಸ್ಟಾಕ್ಸ್ಗಳಲ್ಲಿ ಟ್ರೆಂಡಿಂಗ್ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಟ್ರೆಂಡಿಂಗ್ ಇರುತ್ತೆ ಅಂತ ಸುಮ್ಮನೆ ಬ್ಲೈಂಡಾಗಿ ಬೈ ಸೆಲ್ ಮಾಡೋದಲ್ಲ. ನಮ್ಮದು ಏನು CPR ಕಾನ್ಸೆಪ್ಟಲ್ಲಿ ಏನು ಲೆವೆಲ್ಸ್ಗಳು ಬರ್ತವೆ, ಎಕ್ಸಾಂಪಲ್ ಈಗ ನೋಡೋದಾದರೆ ಮ್ಯಾಕ್ಸ್ ಹೆಲ್ತ್ ಕೇರ್ ಈ ಸ್ಟಾಕನ್ನು ನೋಡೋದಾದರೆ ಇದು ನ್ಯಾರೋ CPR ಇದೆ ಸ್ವಲ್ಪ. ಈ ಲೆವೆಲ್ಗಳಲ್ಲಿ ನಾಳೆ ದಿನ ಇಲ್ಲಿ ಸಪೋರ್ಟ್ ತಗೊಳ್ತು ಅಂತ ಹೇಳಿದರೆ ಇಲ್ಲಿ ಬೈ ಮಾಡಿದರೆ ಈ ಲೆವೆಲ್ ತನಕ ಈ ರೀತಿಯಾಗಿ ಟ್ರೇಡ್ಗಳನ್ನು ಮಾಡೋದು. ಹಾಗೆ ವೀಕ್ಲಿ ಮಂತ್ಲಿ ಈ ರೀತಿಯ ಲೆವೆಲ್ಸ್ಗಳನ್ನು ನೋಡಿಕೊಂಡು ನಾವು ಟ್ರೇಡ್ಗಳನ್ನು ಮಾಡ್ಬೋದು, ಹೈಯರ್ ಟೈಮ್ ಫ್ರೇಮ್ ಅನಾಲಿಸಿಸ್ಗಳನ್ನು ಮಾಡಿಕೊಂಡು. ಹಾಗೆ ನೆಕ್ಸ್ಟ್ ವೀಕಲ್ಲಿ ನಮಗೆ ಯಾವುದಾದ್ರೂ ಸ್ಟಾಕ್ಸ್ ಟ್ರೆಂಡಿಂಗ್ ಇರೋದು ಅಂತ ನೋಡೋದಾದರೆ ಈ ರೀತಿಯಾಗಿ ಅಲ್ಕೆಮ್, ಟಾಟಾ ಸ್ಟೀಲ್, ONGC, ಬಜಾಜ್ ಫಿನ್ಸರ್ವ್ ಅಂದರೆ ಎಂಟೈರ್ ವೀಕಲ್ಲಿ ಈ ಸ್ಟಾಕ್ಗಳಲ್ಲಿ ನಾವು ಟ್ರೆಂಡಿಂಗನ್ನು ಅಂದರೆ ಟ್ರೆಂಡಿಂಗ್ ಆಗುತ್ತೆ ಅಂತ ನಿರೀಕ್ಷೆ ಮಾಡ್ಬೋದು. ಸೊ ಏನೇ ಇದ್ರೂ ಸಹ ಇದು ನಮಗೆ ಸ್ಕ್ರೀನರ್ ಅಂದರೆ ಟ್ರೆಂಡಿಂಗ್ ಆಗುತ್ತೆ ಅಂತ ಹೆಲ್ಪ್ ಮಾಡುತ್ತೆ. ಬಟ್
ಓವರಾಲ್ ನಮ್ಮದು ರಿಸ್ಕ್ ಮ್ಯಾನೇಜ್ಮೆಂಟು ಏನಿದೆ ಅದ್ರ ಪ್ರಕಾರನೇ ನಾವು ಟ್ರೇಡಿಂಗ್ ಮಾಡಬೇಕಾಗುತ್ತೆ. ವಿದೌಟ್ ರಿಸ್ಕ್ ಮ್ಯಾನೇಜ್ಮೆಂಟು ಟ್ರೇಡಿಂಗಲ್ಲಿ ನಮಗೆ ಸಕ್ಸಸ್ ಆಗೋಕ್ಕಾಗಲ್ಲ. ಓನ್ಲಿ ಟೆಕ್ನಿಕಲ್ ಅನಾಲಿಸಿಸಿಂದ ಏನೂ ಮಾಡೋಕ್ಕಾಗಲ್ಲ. ಟೆಕ್ನಿಕಲ್ ಅನಾಲಿಸಿಸ್ಸು ಓನ್ಲಿ 20% ಮಾತ್ರ ನಮಗೆ ಮಾರ್ಕೆಟಲ್ಲಿ ಕೆಲಸ ಮಾಡೋದು. ಅದು ಯಾವುದೇ ರೀತಿ ಟೆಕ್ನಿಕಲ್ ಅನಾಲಿಸಿಸ್ ಇರ್ಬೋದು, ಅದು ಪ್ರೈಸ್ ಆಕ್ಷನ್ ಇರ್ಬೋದು, ಇಂಡಿಕೇಟರ್ಸ್ ಇರ್ಬೋದು, ನೀವು ಏನೇ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಿದರೂ ಸಹ ಅದು 100% ಅಂತ ಇರಲ್ಲ ಯಾವುದೂ ಸಹ. ಓನ್ಲಿ ನಮ್ಮದು ರಿಸ್ಕ್ ಮ್ಯಾನೇಜ್ಮೆಂಟಿಂದನೇ ನಾವು ಹಣ ಮಾಡಬೇಕು. ಸೊ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ. ಹೀಗೆ ನಾನು ಕಂಟಿನ್ಯೂ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.